ಮಾಡ್ಲಿ? ಇಲ್ಲಿ ನೆರೆದಿರುವ ಎಲ್ಲ ಗೆಳೆಯರೇ, ಗೆಳತಿಯರೇ, ಅಣ್ಣ ತಮ್ಮಂದ್ರೆ, ಅಕ್ಕಂಗೆರೆ, ಇಂಜಿನಿಯರ್ಗಳೇ, ಮ್ಯಾನೇಜರ್ಗಳೇ, ಫ್ರೆಶರೇ, ಸೆಕ್ಯೂರಿಟಿ ಅವರೇ, ಕ್ಯಾಂಟೀನ್ ಅವರೇ, ಹೌಸ್ ಕೀಪಿಂಗ್ ಅವರೇ, ಪ್ಯಾಂಟ್ರಿ ಅವರೇ, ಕುಂತವರೇ, ನಿಂತ್ಕೊಂಡ್ರೆ, ಮಲ್ಕೊಂಡವ್ರೆ. ಮುಂದೆ ಏನಾದ್ರು ಹೇಳ್ತೀಯೋ ಇಲ್ಲ ಇದನ್ನೇ ಕೊರಿದೀಯೋ ಎತ್ತರ ಒಂದು ಹರಿಕತೆ ಏನಾದ್ರು ಹೋದ್ರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಶಕ್ತನಾಗಿರತಕ್ಕಂತಹ ಪರಮಾತ್ಮನಿಗೆ ವಂದಿಸಿ, ಒಂದಾನೊಂದು ಕಾಲದಲ್ಲಿ ಭರತ ಭೂಮಿಯ ಪ್ರಸಿದ್ಧ ನಗರಿ ಬೆಂಗಳೂರು ನಗರಿ. ಈ ಸಿಲಿಕಾನ್ ವ್ಯಾಲಿಯಲ್ಲಿರುವ ಒಂದು ದಂಪತಿ ಸಾಫ್ಟ್ವೇರ್ ಸೋಮಣ್ಣ ಮತ್ತು ಆತನ ಮಡದಿ ಕಾಲ್ ಸೆಂಟರ್ ಕಾಮಾಕ್ಷಿ ಮತ್ತವರ ಏಕೈಕ ಮಗು ತರ್ಲೆಯೇ ತಿಮ್ಮ. ಈ ದಂಪತಿಗಳಿಬ್ಬರು ಕಾರು, ಫ್ರಿಡ್ಜು ಹಾಗೂ ಬಿಡಿಯ ಸೈಟ್ ಉಳ್ಳವರಾಗಿ ಅವರಿಗೆ ಇರುವ ಒಂದೇ ಒಂದು ಚಿಂತೆ ಎಂದರೆ ತಮ್ಮ ಮಗ ತರ್ಲೆ ತಿಮ್ಮನ ಏಳಿಗೆ ಒಂದೇ ಚಿಂತೆ. ಭಗವಂತನನ್ನು ನೆನೆಸುತ್ತಾ ಬನ್ನಿ ಕೇಳೋಣ ತರ್ಲೆ ತಿಮ್ಮನ ಚರಿತೆಯ ಕಥಾಭಾಗ. ಬೆಳಿಗ್ಗೆ ಎದ್ದು ತರ್ಲೆ ತಿಮ್ಮ ಅಮ್ಮನ್ ಕೇಳ್ದ, ಮಮ್ಮಿ ಮಮ್ಮಿ ನಿನ್ನೆ ರಾತ್ರಿ ಎದ್ದು ಬಾಗಿಲು ತೆಗೆದಾಗ ಆಟೋಮೆಟಿಕ್ ಆಗಿ ಲೈಟ್ ಬೇತು, ಮುಂಡೆದೆ ಮತ್ತೆ ಫ್ರಿಜ್ ಅಲ್ಲಿ ಮಿಸ್ ಮಾಡ್ಬಿಟ್ಯಾ? ಆಮೇಲೆ ಕ್ಲಾಸಲ್ಲಿ ತಿಮ್ಮ ಪಕ್ಕದ ಬೆಂಚಲ್ಲಿ ಕೂತಿರೋ ಸ್ಟೂಡೆಂಟ್ನ ಕೇಳ್ದ, ಹಾಯ್ ನನ್ನ ಹೆಸರು ತರ್ಲೆ ತಿಮ್ಮ ಅಂತ, ನಿನ್ನ ಹೆಸರು? ಮೆಣಸಿನ್ಕಾಯಿ ಮಂಜ. ಅದ್ಯಾಕೆ ಮುಂದೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ಯಾ? ಹಿಂದೆ ಇಟ್ಕೊಂಡ್ರೆ ಉರಿತದೆ ಅದಕ್ಕೆ. ತರ್ಲೆ ತಿಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಮೇಲೆ ಫುಲ್ ಫಿದಾ ಆಗ್ಬಿಟ್ಟ. ಓ ಪ್ರಿಯೆ, ನಿನ್ನ ನೀಲಕೇಶದ ಬಟ್ಟಲು ಕಂಗಳ ಸಂಪಿಗೆ ಮೂಗಿನ ಸುಂದರವಾದ ನವಿಲೆ ನಡಿಗೆರೆ ಗುಲಾಬಿ ಕೆನೆಯ ಹೇ ಹೃದಯೇಶ್ವರಿ, ನನ್ನನ್ನು ಸ್ವೀಕರಿಸುವೆಯಾ? ಸಾರ್ ಅದೇನ್ ಹೇಳ್ಬೇಕಂದಿರೋ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳಿ. ಡಾರ್ಲಿಂಗ್, ಹೃದಯ ಬಡಿಯೋ ತನಕ ಲವ್ ಮಾಡ್ತೀಯೋ ಇಲ್ಲ ಹೃದಯ ಒಡಿಯೋ ತನಕ ಲವ್ ಮಾಡ್ತೀಯೋ? ಕಿತ್ತೋಗಿರೋ ಚಪ್ಪಲಿ ಹೊಡಿಲ್ಲ ಇಲ್ಲ ಚಪ್ಪಲಿ ಕಿತ್ತೋಗೋ ತನಕ ಹೊಡಿಲ್ಲ? ಹೋಗ್ಲಿ ಬಿಡೋ, ಈ ಹುಡುಗಿಯರು ಬಸ್ ಇದ್ದಂಗೆ, ಒಬ್ಬಳು ಹೋದ್ರೆ ಇನ್ನೊಬ್ಳು ಬರ್ತಾಳೆ. ನೀವ್ ಇನ್ನೇನು ಹುಡುಗರು ಆಟೋ ಇದ್ದಂಗೆ, ಒಬ್ಬನ್ ಕರೆದ್ರೆ 4 ಜನ ಬರ್ತೀರಾ. ಒಂದಿನ ತಿಮ್ಮ ಒಂದ್ ಹುಡುಗಿ ಜೊತೆ ಲಾಲ್ಬಾಗಲ್ಲಿ ಸುಮ್ಮನೆ ಕೈ ಹಿಡ್ಕೊಂಡು ಸುತ್ತಾಡ್ತಾ ಇದ್ದ. ಅಲ್ಲಿ ಹುಡುಗಿ ಅಪ್ಪ ಬಂದು, ಏನ್ ಮಾಡ್ತಾ ಇದೀರಾ? ಕ್ಷಮಿಸ್ಬಿಡಿ ಸರ್, ಏನೋ ತಿಳಿದೇನೆ ತಪ್ಪು ಮಾಡ್ಬಿಟ್ವಿ. ತಪ್ಪು ಮಾಡ್ಬಿಟ್ರಾ? ಹಾಯ್ ಹೆಲೋ, ಯೂಟ್ಯೂಬ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಂದಿರಾನಗರದಿಂದ. ಹೌದಾ, ನಂದು ಇಂದಿರಾನಗರ್ನೇ. ಅಲ್ಲೆಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು 2nd ಬ್ಲಾಕ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ಓ ಹೌದಾ, ನಂದು 2nd ಬ್ಲಾಕ್. ಅಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸಾಯಿನಾಥ್ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 2 ಇಂದ ಫೋನ್ ಮಾಡ್ತಾ ಇದ್ದೀನಿ. ನಂದು ಅದೇ ಫ್ಲಾಟ್. ಅಷ್ಟಕ್ಕೂ ನೀವು ಯಾರು ಮಾತಾಡ್ತಾ ಇರೋದು? ನಿಮ್ಮ ಅಜ್ಜಿ ನಾನೇನು ಗಂಡ ಮನೆ ಕೀಯಲ್ಲಿ ಇಟ್ಟಿದೆಯಾ? ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಈಗ ಕಾಣೆಯಾದವರ ಬಗ್ಗೆ ವಿವರಣೆಗಳು. ಈಕೆ ಹೆಸರು ಲಿಪ್ಸ್ಟಿಕ್ ಲೈಲಾ. ವಯಸ್ಸು 24. ದುಂಡು ಮುಖ, ಗೋಧಿ ಮೈ ಬಣ್ಣ, ಶಾರ್ಟ್ ಟಾಪು, ಟೈಟ್ ಜೀನ್ಸ್. 36 ಸಾಧಾರಣ ಮೈಕಟ್ಟು. ಈ ಯುವತಿಯ ಸುಳಿವು ಸಿಕ್ಕಲ್ಲಿ ಬ್ಯಾಕ್ ಸ್ಟೇಜ್ ಕಳಿಸ್ಬಿಡಿ. ಈಗ ಸಮಯ 1 ಗಂಟೆ 20 ನಿಮಿಷ. ಕೇಳುಗರ ಕೋರಿಕೆ. ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆಗಾಗಿ ಪತ್ರ ಬರೆದಿರುವವರು ಅಲ್ಕಟನ್ ಲೂಸೆಂಟ್ ಟೀಮ್ ಇಂದ ವಿಜಯ್, ವಿದ್ಯಾ, ವಿನಯ್ ಮತ್ತು ಅವನ ಮ್ಯಾನೇಜರ್. ಪ್ಯಾಂಟ್ರಿ ಟೀಮ್ ಇಂದ ಹರೀಶ, ಮಹೇಶ, ರಾಜೇಶ ಮತ್ತು ತರಕಾರಿಗಳು. ಹೌಸ್ ಕೀಪಿಂಗ್ ಟೀಮ್ ಇಂದ ಮಂಜು, ಸಂಜು, ರಂಜು. ಸರ್ ಎಲ್ಲ ಟೀಮ್ ಹಾಕ್ಬಿಟ್ರಿ, ಸೆಕ್ಯೂರಿಟಿ ಟೀಮ್ ಹೆಸರೇ ಯಾಕೆ ಹಾಕ್ಲಿಲ್ಲ? ಅವ್ರು ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ID ಕಾರ್ಡ್ ತೋರಿಸಿಲ್ಲ ಅದಕ್ಕೆ. ಇದೆಲ್ಲ ಆಗ್ಬೇಕಾದ್ರೆ ಒಂದ್ಸಾರಿ ವಿಧಾನಸೌಧಕ್ಕೆ ಟೆರರಿಸ್ಟ್ ನುಗ್ಬಿಟ್ರು. ಆಗ ನಮ್ಮ ಕಮಿಷನರ್ ಬಿದ್ರಿ ಸಾಹೇಬರು ಎಲ್ಲ ಪೊಲೀಸ್ಗೂ ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟರು. ಎಲ್ಲ ಎಂಟ್ರೆನ್ಸ್ ಬ್ಲಾಕ್ ಮಾಡಿ, ಯಾವ ಟೆರರಿಸ್ಟ್ಗೂ ಹೊರಗೆ ಬಿಡ್ಬೇಡಿ. ಇಷ್ಟಾದ್ರೂ ಸಮೂಹ ಟೆರರಿಸ್ಟ್ ಎಸ್ಕೇಪ್ ಆಗ್ಬಿಟ್ರು. ಏನ್ರಿ ಹೇಗ್ರಿ ಅವರೆಲ್ಲ ತಪ್ಸ್ಕೊಂಡ್ಬಿಟ್ರು? ನಾವು ಎಲ್ಲ ಎಂಟ್ರೆನ್ಸ್ ಬ್ಲಾಕ್ ಮಾಡಿದ್ವಿ ಸಾವ್. ಅವ್ರು ಎಕ್ಸಿಟ್ ಇಂದ ಹೋದ್ರು. ಒಂದ್ ಸಂಡೆ ತಿಮ್ಮನ್ ಫ್ರೆಂಡ್ ಐ ಡಾಕ್ಟರ್ ಹತ್ರ ಹೋದ. ಸರ
ಏನಪ್ಪ ಆರಾಮದೇನ? ಡಾಕ್ಟರ್ ಒಂದು ತ್ರಾಸ ಐತ್ರಿ ಸರ್. ಏನಪ್ಪ ಅದು ದೂರದ್ದು ಏನು ಕಾಣಿಸವಲ್ದ್ರಿ ಸರ್? ಅಂದ್ರೆ ಶಾರ್ಟ್ ಸೈಟ್ ಅದ ಏನು ನಿಮ್ಗೆ? ಅದೇ ನೋಡ್ರಿ ಸರ್, ನಿಮಗೆ ಗೊತ್ತ. ಹಂಗ ಬಾ ಹೋಗೋಣ, ಸ್ವಲ್ಪ ಹೊರಗೆ ಹೋಗೋಣ ಬಾ. ಸ್ವಲ್ಪ ಅಲ್ಲಿ ನೋಡಲ್ಲಿ ಅದು ಅಲ್ಲಿ ಏನು ಕಾಣಿಸೋದು? ಏನು ಕಾಣಿಸ್ತದ ಇದು? ಚಂದಮಾಮ ರೀ ಸರ್. ಚಲೋ ಕಾಣಿಸ್ತದ? ಏನು ತ್ರಾಸ ಇಲ್ಲಲ್ಲ? ಭಾರಿ ಚಂದ ಕಾಣಿಸ್ತದ ರೀ ಸರ್. ಮತ್ತೆ ನೆಕ್ಸ್ಟ್ ನೋಡ್ಬೇಕಲೇ ನಿನ್ ಮಗನೇ. ಶಿಷ್ಯ 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 ಏಡ್ಸ್ ಬರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್, ಏನು ಮಾಡಬೇಡಿ. ತರಲೆ ತಿಮ್ಮ ಜಾಬ್ ಟ್ರೈ ಮಾಡ್ತಾ ಇದ್ದ. ಒಂದು ದೊಡ್ಡ IT ಕಂಪ್ನಿದ ಟೆಕ್ನಿಕಲ್ ಇಂಟರ್ವ್ಯೂಗೆ ಕಾಲ್ ಬಂತು. ಸಮುದ್ರದಲ್ಲಿ ಒಂದ್ ಸಣ್ಣ ಕಲ್ಲು ಹೆಸರು ಮುಳುಗುತ್ತೆ, ಆದ್ರೆ ಇಷ್ಟು ದೊಡ್ಡ ಹಡಗು ಯಾಕೆ ಮುಳುಗಲ್ಲ? ಸಿಂಪಲ್ ಸಾರ್, ಅದನ್ನ ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸರಿ, ಅರೇಬಿಯನ್ ಸಿ ಪಕ್ಕ ಏನಿದೆ? ಅದ C++ ಸಾರ್. ಓಕೆ ಓಕೆ, ಇವಾಗ ಲಾಸ್ಟ್ ಒಂದೇ ಒಂದು ಡಿಫಿಕಲ್ಟ್ ಕ್ವಶನ್ ಕೇಳ್ಬೇಕಾ ಇಲ್ಲ 10 ಸಿಂಪಲ್ ಕ್ವಶನ್ ಕೇಳ್ಬೇಕಾ? ಚೆನ್ನಾಗಿ ಯೋಚನೆ ಮಾಡು. ಒಂದು ಡಿಫಿಕಲ್ಟ್ ಕ್ವಶನ್ ಸರ್. ಕೋಳಿ ಮೊದಲು ಬಂತ ಅಥವಾ ಮೊಟ್ಟೆ ಮೊದಲು ಬಂತ? ಕೋಳಿ ಸರ್. ಅದ ಹೇಗೆ? ಸಾರಿ ಸಾರಿ, ಇದು ಸೆಕೆಂಡ್ ಡಿಫಿಕಲ್ಟ್ ಕ್ವಶನ್. ಓಕೆ ಓಕೆ ಓಕೆ, ಡೂ ಯು ಹ್ಯಾವ್ ಎನಿ ಕ್ವಶನ್ ಫಾರ್ ಅಸ್? ಸರ್ ST to LBC ಅಂತ ಒಳ್ಳೆ ಲೊಕೇಶನ್ ಇಂದ ಮಾನ್ಯತೆ ಬಂದ್ಬಿಟ್ರಲ್ಲ, ಏನ್ ಯೂಸ್ ಆಯ್ತು? ಅದ ಎಲ್ಲ ಕಂಪ್ನಿ ಪಕ್ಕದ್ರಲ್ಲೇ ಇರೋದ್ರಿಂದ ಇಂಟರ್ವ್ಯೂ ಕೂಡ ಬಹಳ ಈಸಿ ಆಯ್ತು. ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ನಿಂದ ಇಂಪ್ರೆಸ್ ಆಗಿ ಅವನ್ನ ಸೆಲೆಕ್ಟ್ ಮಾಡ್ಬಿಟ್ರು. ಆಫೀಸ್ ಜಾಯಿನ್ ಆಗ್ತಿದ್ದಂಗೆ ತರಲೆ ತಿಮ್ಮ ಬಿಟ್ಟಿ ಫೋನ್ ಯೂಸ್ ಮಾಡಿ ಕಾಲ್ ಮಾಡ್ದ. ಟ್ರಿಂಗ್ 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 ಟ್ರಿಂಗ್. ಹಲೋ, ಒಂದು ಕಪ್ ಕಾಫಿ ಕಳ್ಸೋ. ಇಡಿಯಟ್, ಡು ಯು ನೋ ಹೂ ಆಮ್ ಐ? ಇಲ್ಲ, ಯಾರು? ನಾನು ಈ ಕಂಪ್ನಿ CEO. ನಾನು ಯಾರು ಗೊತ್ತಾ? ಇಲ್ಲ, ಸದ್ಯ ಒಳ್ಳೇದು. ಒಂದಿನ ನ್ಯಾನೋ ಕಾರ್ ಉದ್ಘಾಟನೆ ಮಾಡ್ಬೇಕಾದ್ರೆ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ರು. ಕಾರು ಸ್ಟಾರ್ಟ್ ಆಗಲಿಲ್ಲ. ಇದೀಗ ಬಂದ ಸುದ್ದಿ, ಉದ್ಘಾಟನೆ ಸಮಾರಂಭದಲ್ಲಿ ನ್ಯಾನೋ ಕಾರ್ಗೆ ತಾಂತ್ರಿಕ ತೊಂದರೆಯಾಗಿದೆ. ನಮ್ಮ ಮುಂದಿನ ಸಮಾಚಾರ, ಮುಂದಿನ ತೊಂದರೆ ನಂತರ. ಕಾರ್ ಪ್ರಾಬ್ಲಮ್ ಫಿಕ್ಸ್ ಮಾಡಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದ. ಅವನು ರೆಡ್ ವೈರ್ನ ಗ್ರೀನ್ ವೈರ್ಗೆ ಹಾಕಿ, ಗ್ರೀನ್ ವೈರ್ನ ವೈಟ್ ವೈರ್ಗೆ ಹಾಕಿ, ವೈಟ್ ವೈರ್ನ ಬ್ಲಾಕ್ ವೈರ್ಗೆ ಹಾಕಿ, ಬ್ಲಾಕ್ ವೈರ್ನ ಬ್ಲೂ ವೈರ್ಗೆ ಹಾಕಿ, ಕೊನೆಗೆ ಕಾರ್ ಸ್ಟಾರ್ಟ್ ಮಾಡ್ದ. ಆದ್ರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಕಸಿದ್ರು. ಅವನು ಗೇರ್ ಬಾಕ್ಸ್ಗೆ ಬ್ಲಾಕ್ ಟಾಪ್ ಹಾಕಿ, ಬ್ಲಾಕ್ ಬಾಕ್ಸ್ಗೆ ಕ್ಲಚ್ ಹಾಕಿ, ಕ್ಲಚ್ಗೆ ಮಚ್ ಹಾಕಿ, ಮಚ್ಚಿಗೆ ಸ್ವಿಚ್ ಹಾಕಿ ಕಾರ್ ಸ್ಟಾರ್ಟ್ ಮಾಡ್ದ. ಆದ್ರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಇದೀಗ ಬಂದ ಸುದ್ದಿ, ನ್ಯಾನೋ ಕಾರ್ಗೆ ತಾಂತ್ರಿಕ ತೊಂದರೆ ಇಲ್ಲ, ಮಾಂತ್ರಿಕ ತೊಂದರೆ ಎಂದು ಶಂಕಿಸಲಾಗಿದೆ. ನಮ್ಮ ಮುಂದಿನ ಸಮಾಚಾರ, ನಮ್ಮ ಮುಂದಿನ ಸಮಾಚಾರ, ನಮ್ಮ ಮುಂದಿನ ಸಮಾಚಾರ. ಅಡಚಣೆಗಾಗಿ ಕ್ಷಮಿಸಿ. ನಮ್ಮ ಮುಂದಿನ ಸಮಾಚಾರ, ನಮ್ಮ ಮುಂದಿನ ಸಮಾಚಾರ. ಕೊನೆಗೆ ನಮ್ಮ ತರಲೆ ತಿಮ್ಮ ಬಂದು, ಮೇ ಐ ಹೆಲ್ಪ್ ಯು? ಯಸ್ ಪ್ಲೀಸ್. ಜಸ್ಟ್ ಕ್ಲೋಸ್ ಆಲ್ ದ ವಿಂಡೋಸ್ ಅಂಡ್ ವೇಟ್, ಇಟ್ ವಿಲ್ ರಿಬೂಟ್. ಆಫೀಸಲ್ಲಿ ಬೋರ್ ಆಗಿ ತರಲೆ ತಿಮ್ಮ ಗಿಳಿ ತಗೊಳಕ್ ಹೋದ. ಏನಪ್ಪ ಈ ಗಿಳಿ ಎಷ್ಟು? 100 ರೂಪಾಯಿ ಸರ್. 100? ಏನ್ ಮಾಡುತ್ತಿದ್ದು? ಇದಕ್ಕೆ SNMP, IP, ATM ಟೆಸ್ಟಿಂಗು, ಕೋಡಿಂಗು ಎಲ್ಲ ಗೊತ್ತು. ಓಕೆ ಓಕೆ, ವೆರಿ ಗುಡ್. ಈ ಗಿಳಿಗೆ ಎಷ್ಟು? 500 ರೂಪಾಯಿ ಸರ್. 500? ಇದು ಇನ್ನೇನ್ ಮಾಡುತ್ತೆ ಸರ್? ಇದಕ್ಕೆ ಮೊದಲು ಗಿಳಿದು ಬರುತ್ತೆ, ಮತ್ತೆ C++, ಜಾವಾ, ಮಾವಾ, ಕಾವಾ, ಸ್ಯಾಪು, ಕ್ಯಾಪು, ಒರೆಕಲ್ಲು, ಯುನಿಕ್ಸು, ವಿಕ್ಸು, ವಿಂಡೋಸ್, ಡೋರ್ಸು, ಹ್ಯಾಂಡಲ್ಸ್ ಎಲ್ಲ ಗೊತ್ತು. ವೆರಿ ಗುಡ್, ವೆರಿ ಗುಡ್, ಟ್ಯಾಲೆಂಟೆಡ್. ಈ 3ನೇ ಗಿಳಿಗೆ ಎಷ್ಟು ಸರ್? ಇದಕ್ಕೆ 2000 ರೂಪಾಯಿ, 2000 rupees. ಓ, ಅಷ್ಟೊಂದ? ಇದೇನ್ ಮಾಡತ್ತೆ ಸರ್? ಅದೇನ್ ಮಾಡತ್ತೋ ನಾನು ಇಲ್ಲಿವರೆಗೂ ನೋಡಿಲ್ಲ. ಆದ್ರೆ 2 ಗಿಳಿ ಇದಕ್ಕೆ ಮ್ಯಾನೇಜರ್ ಅಂತವೆ. ಧರ್ಮಾನಂದ್ B, ಗೌತಮ್ ಗಣೇಶ್, ಸತೀಶ್ ಪುತ್ತಲ, ಹರ್ಷ S, ಉದಯ್, ಗಣೇಶ್ D ಹಾಗೂ ಹಿನ್ನೆಲೆ